ನಮಸ್ತೆ ಎಲ್ರಿಗೂ. ಇವತ್ತು ನಾವು 30x36ನಲ್ಲಿ 3 BHK ವಿತ್ ಕಾರ್ ಪಾರ್ಕಿಂಗ್ ಡೈನಿಂಗ್ ಹಾಲನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಸ್ಟ್ ಫೇಸಿಂಗ್ ಆಗಿರೋ ಮನೆ ಇದು. ಪೂರ್ವದಿಂದ ಪಶ್ಚಿಮಕ್ಕೆ 30 ಫೂಟ್ ಇದೆ, ಉತ್ತರದಿಂದ ದಕ್ಷಿಣಕ್ಕೆ 36 ಫೂಟ್ ಇದೆ. ಇದರಲ್ಲೇನೆ ನಾವು 3 BHK ವಿತ್ ಡೈನಿಂಗ್ ಹಾಲ್ ಆ್ಯಂಡ್ ಕಾರ್ ಪಾರ್ಕಿಂಗನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪೂರ್ವಕ್ಕೆ ಗೇಟು, ಮೇನ್ ಡೋರು, ಇಲ್ಲಿ ಟೇರ್ಕೇಸ್ಗೋಸ್ಕರ 5 ಫೂಟ್ ಜಾಗ, ಟೇರ್ಕೇಸ್ ಕೆಳಗಡೆ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ರೂಮು, 5x5 ಟಾಯ್ಲೆಟ್ ರೂಮು, ಹಾಗೆ ಹಾಲು. ಮೇನ್ ಡೋರ್ ಬಂದುಬಿಟ್ಟು ಈಸ್ಟ್ ಫೇಸಿಂಗ್ ಆಗಿ ಮೇನ್ ಡೋರನ್ನು ಕೂರಿಸಲಾಗಿದೆ. ಹಾಲು ಸೈಜ್ ಬಂದುಬಿಟ್ಟು 11.5 x 10 ಇದೆ. ಹಾಗೆ ಡೈನಿಂಗ್ ಏರಿಯಾ ಇಲ್ಲಿಂದ ಇಲ್ಲಿವರೆಗೆ 8.5 x 7 ಇದೆ. ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ರೂಮ್ 6x3 ಇದೆ. ಬೇಸಿನು, ಕಿಚನ್ನು 9x5.5 ಇದೆ. ಅದರಲ್ಲೇ ಚಿಕ್ಕದಾಗಿರುವಂಥ ಪೂಜಾ ರೂಮು. ಹಾಗೆ ಈ ಬೆಡ್ರೂಮ್ ಬಂದುಬಿಟ್ಟು 9x9 ಇದೆ. ಇನ್ನೊಂದು ಬೆಡ್ರೂಮು 10.5 x 9 ಇದೆ. ಇನ್ನೊಂದು ಬೆಡ್ರೂಮು 12x10 ಇದೆ. ಇದು ಸರೌಂಡಿಂಗಲ್ಲಿ 2 ಫೂಟ್ ಜಾಗನ ಬಿಟ್ಟಿರೋದು ವಿಂಡೋಸ್ಗೋಸ್ಕರ. ಇಲ್ಲಿ 2 ಫೂಟು, ಇಲ್ಲಿ 2 ಫೂಟು, ಈ ಕಡೆಗೂ 2 ಫೂಟು, ಈ ಕಡೆಗೂ 2 ಫೂಟು. ಇದು ಪಾರ್ಕಿಂಗ್ ಏರಿಯಾ. ಗೇಟು, ಪೂರ್ವಕ್ಕೆ ಗೇಟು, ಪಾರ್ಕಿಂಗ್ ಏರಿಯಾ 14x12 ಇದೆ. ರೋಡ್ ಬಂದುಬಿಟ್ಟು ಪೂರ್ವದಲ್ಲಿ ರೋಡ್ ಇದೆ. ಕಂಪ್ಲೀಟಾಗಿ ವಾಸ್ತು ಪ್ರಕಾರವಾಗಿ ಹಾಕಿರುವಂಥ ಪ್ಲ್ಯಾನ್ ಇದು. ಈಶಾನ್ಯದಲ್ಲಿ ಕಾರ್ ಪಾರ್ಕಿಂಗು, ಆಗ್ನೇಯದಲ್ಲಿ ಕಿಚನ್ ಬಂದಿದೆ. ನೋಡಿ ಈ ಥರ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಷ್ಟು ಚಿಕ್ಕ ಜಾಗದಲ್ಲೇ 3 BHK ಡೈನಿಂಗ್ ಹಾಲ್ ಹಾಗೆ ಕಾರ್ ಪಾರ್ಕಿಂಗ್ ಕೂಡ ಮಾಡಲಾಗಿದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.